ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆನೇಕಲ್ನಲ್ಲಿ ಗ್ರಹಣಕ್ಕೂ 1 ಗಂಟೆಯ ಮುನ್ನ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಗ್ರಹಣ ಹಿನ್ನೆಲೆ ಪ್ರಸಿದ್ಧ ದೇವಾಲಯಗಳು ಸಂಪೂರ್ಣವಾಗಿ ಕ್ಲೋಸ್ ಇರ್ತವೆ. ಚನ್ನಕೇಶವ ಸ್ವಾಮಿ ದೇವಾಲಯ, ತಿಮ್ಮರಾಯ ಸ್ವಾಮಿ ದೇವಾಲಯ, ಚೌಡೇಶ್ವರಿ ಸೇರಿದಂತೆ ಬಹುತೇಕ ದೇವಾಲಯಗಳು ಬಂದಿರುತ್ತವೆ. ಅವತ್ತು 3ನೇ ತಾರೀಕು ಗ್ರಹಣದ ದಿನ ರಾಮನಗರದಲ್ಲಿ ಗ್ರಹಣಕ್ಕೂ 1 ಗಂಟೆ ಮುಂಚಿತವಾಗಿ ಎಲ್ಲಾ ದೇಗುಲಗಳನ್ನ ಬಂದ್ ಮಾಡಲಾಗುತ್ತೆ. ಕೆಂಗಲ್ ಆಂಜನೇಯ ಸ್ವಾಮಿ, ಕಬ್ಬಾಳಮ್ಮ ದೇಗುಲ, ಬೇಗಾಲು ಕೃಷ್ಣ ಸ್ವಾಮಿ ದೇಗುಲ, ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯಗಳು ಅವತ್ತು ಬಂದಿರ್ತವೆ. ಸಂಪೂರ್ಣವಾಗಿ ದೇವಾಲಯ ಶುಚಿಗೊಳಿಸಿ ಬಾಗಿಲು ಓಪನ್ ಮಾಡಿ ಅದಾದ ನಂತರ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ನಡೆಯುತ್ತೆ. ಮುಜರಾಯಿ ಇಲಾಖೆ ವ್ಯಾಪ್ತಿಯ ಎಲ್ಲಾ ದೇವಾಲಯಗಳನ್ನ ಬಂದ್ ಮಾಡೋದಕ್ಕೆ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸೊ ಆನೇಕಲ್ಲು, ರಾಮನಗರ ಕೇವಲ ಇದಷ್ಟೇ ಅಲ್ಲ, ಎಲ್ಲ ಕಡೆ ಮಂಗಳೂರು ಎಲ್ಲ ಕಡೆ ಇರುವಂಥ ದೇವಾಲಯಗಳನ್ನು ಬಂದ್ ಮಾಡಲಾಗುತ್ತೆ ಆ ದಿನ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಸೊ ನಾನು ನೇರವಾಗಿ ಈಗ ಗುರುಜಿ ಬಳಿ ಹೋಗ್ತೀನಿ. ಗುರುಜಿ, ಒಂದು ದೇವಾಲಯಗಳನ್ನು ಬಂದ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ನಂತರ ಬರೋಣ. ಈಗ ಒಬ್ರು ಮಾತಾಡಿದ್ದಾರೆ, ಇದ್ರ ಬಗ್ಗೆ ನೋಡೋಣ. ವೈದಿಕ ಧರ್ಮದ ಪ್ರಕಾರ ಕೆಲವು ರಾಶಿಗಳಿಗೆ ಏನೋ ಸಮಸ್ಯೆ ಇದೆ ಅಂತ ಭಗವಂತ ನಂಬಿದ್ರೆ ಯಾವ ಸಮಸ್ಯೆಗಳು ಆಗಲ್ಲ. ಅದೇನು ಸಮಸ್ಯೆಗಳು ಬಂದರೂ ಭಗವಂತನ ಪರಿಹಾರ ಮಾಡ್ತಾನೆ. ಬಹುಶಃ ಆವತ್ತಿನ ದಿವಸ ಎಲ್ಲ ದೇವಸ್ಥಾನಗಳು ಬಾಕಲಾಕಿ ಮತ್ತೆ ಸಂಜೆ ಗ್ರಹಣ ಮುಗಿದ ನಂತರ, ಮೋಕ್ಷದ ನಂತರ ದೇವಸ್ಥಾನ ಪ್ರಾರಂಭ ಆಗ್ತದೆ. ಭಗವಂತನ ನೆನಪಲ್ಲಿ ನಾವು ಕಾಲಹರಣ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆವತ್ತಿನ ದಿವಸ ಪ್ರಯಾಣಗಳು ಮತ್ತೆ 6 ಅವರ್ ಮುಂಚೆ ಊಟ ಮಾಡದೇ ಇರತಕ್ಕಂಥದ್ದು ಏನು ನಮ್ಮ ವೈದಿಕ ಧರ್ಮ ಮತ್ತು ನಮ್ಮ ಸನಾತನ ಧರ್ಮದಲ್ಲಿ ಏನು ಹೇಳಿದ್ದಾರೆ ಆ ಒಂದು ಪರಿಹಾರ ಮಾಡಿಕೊಂಡ್ರೆ ಅಷ್ಟೊಂದು ಸಮಸ್ಯೆಗಳನ್ನ ಆ ಭಗವಂತ ಪರಿಹಾರ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನಾವೆಲ್ಲ ಇಟ್ಟು ದಿನಾಂಕ 3/3/2026 ಮಂಗಳವಾರದಂದು ಚಂದ್ರಗ್ರಹಣವು ಸಂಭವಿಸುತ್ತದೆ ಮತ್ತು ವರ್ಷದ ಮೊದಲನೆಯ ಚಂದ್ರಗ್ರಹಣವಾಗಿದೆ. ಭಾರತೀಯ ಕಾಲಮಾನದ ಪ್ರಕಾರ ಗ್ರಹಣವು ಮಧ್ಯಾಹ್ನ 3:20ಕ್ಕೆ ಪ್ರಾರಂಭವಾಗಿ ಸಂಜೆ 6:47ಕ್ಕೆ ಕೊನೆಗೊಳ್ಳುತ್ತದೆ. ಗ್ರಹಣದ ಒಟ್ಟು ಅವಧಿ ಸುಮಾರು 3 ಗಂಟೆ 27 ನಿಮಿಷಗಳು ಆಗಿರುತ್ತದೆ. ಹೀಗಾಗಿ ಸಮಸ್ತ ಜನರುಗಳಿಗೆ, ಮುಖ್ಯವಾಗಿ ಕಟಕ ರಾಶಿ ಮತ್ತು ಕುಂಭರಾಶಿ ಮತ್ತು ಮೀನರಾಶಿಯವರಿಗೆ ನಕಾರಾತ್ಮಕ ಅಥವಾ ಎಚ್ಚರಿಕೆಯ ಪರಿಣಾಮಗಳನ್ನು ಬೀರಬಹುದು. ಮತ್ತು ಈ ದೇವಾಲಯಗಳು ಬೆಳಗ್ಗೆ ದೇವರಿಗೆ ತಿರುವಾರಾಧನೆಯನ್ನು ಮಾಡಿ ಬೆಳಗ್ಗೆ ಸುಮಾರು 11 ಗಂಟೆ ಒಳಗೆ ದೇವಸ್ಥಾನವನ್ನು ಬಾಗಿಲು ಹಾಕತಕ್ಕದ್ದು. ಮತ್ತು ಏನಪ್ಪಾ ಅಂತ ಹೇಳಿದ್ರೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಡೀಟೇಲ್ಸ್ ಕೊಡ್ತಾರೆ. ಹೆಂಗಿದೆ ಅಲ್ಲಿ ವಾತಾವರಣ, ಜೊತೆಗೆ ಅವತ್ತು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ. ಅಂಬರೀಶ್, 3ನೇ ತಾರೀಕು ರಕ್ತ ಗ್ರಹಣ ಇದೆ. ಸೊ ಆ ನಿಟ್ಟಿನಲ್ಲಿ ದೇವಸ್ಥಾನಗಳೇನಾದರೂ ಓಪನ್ ಇರ್ತಾವ ಅಥವಾ ಓಪನ್ ಇರೋದಿಲ್ವಾ? ಅಲ್ಲಿನ ಹಿರಿಯರು ಏನ್ ಹೇಳ್ತಾ ಇದ್ದಾರೆ? ಹೌದು ರಾಮ, ಈ ವರ್ಷದ ಮೊದಲ ಚಂದ್ರಗ್ರಹಣ ಮಾರ್ಚ್ 3ನೇ ತಾರೀಕು ಏನು ಬರ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಆನೇಕಲ್ನ ಸಾಕಷ್ಟು ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಗ್ರಹಣ ಯಾವಾಗ ಬರುತ್ತೆ, ಗ್ರಹಣದ ಮುಂಚಿತವಾಗಿ 1 ಅವರ್ ಮುಂಚಿತವಾಗಿಯೇ ದೇವಸ್ಥಾನಗಳನ್ನ ಬಾಗಿಲನ್ನ ಹಾಕ್ತಾರೆ. ಮೊದಲಿಗೆ ಬಾಗಿಲನ್ನ ಹಾಕುವಂತ ಸಂದರ್ಭದಲ್ಲಿ ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿ ಬಳಿಕ ಗ್ರಹಣಕ್ಕೆ ಮುಂಚಿತವಾಗಿ 1 ಅವರ್ ಮುಂಚಿತವಾಗಿ ದೇವಾಲಯದ ಬಾಗಿಲನ್ನ ಹಾಕ್ತಾರೆ. ಅದಾದ ಬಳಿಕ ಏನು ಗ್ರಹಣ ಮುಗಿದ ನಂತರ ದೇವಾಲಯದ ಬಾಗಿಲುಗಳನ್ನ ತೆಗೆದು ಇನ್ನು ದೇವಾಲಯನೆಲ್ಲ ಶುಚಿಗೊಳಿಸಿ ಜೊತೆಗೆ ವಿಶೇಷವಾದಂತಹ ಅಭಿಷೇಕವನ್ನ ಮಾಡಿ ಜೊತೆಗೆ ದೇವರ ಪೂಜೆಯನ್ನ ಮಾಡುವಂತದ್ದು. ಈ ಒಂದು ಪ್ರಕ್ರಿಯೆಗಳನ್ನ ಇಲ್ಲಿನ ಆನೇಕಲ್ ಭಾಗದ ಏನು ಚೌಡೇಶ್ವರಿ ದೇವಸ್ಥಾನ ಆಗಿರ್ಬೋದು, ಚನ್ನಕೇಶ್ವರ ದೇವಸ್ಥಾನ, ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಇದೇ ರೀತಿಯಾದಂತಹ ಏನು ಪ್ರಕ್ರಿಯೆಗಳು ನಡೆಯುವಂತದ್ದು. ಜೊತೆಗೆ ನಾವು ಇಲ್ಲಿಗೆ ಬಂದಂತಹ ಏನು ಭಕ್ತಾದಿಗಳಾಗಿರ್ಬೋದು ದೇವಸ್ಥಾನಕ್ಕೆ, ಜೊತೆಗೆ ಸಾರ್ವಜನಿಕರನ್ನ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಹೇಳುವಂತದ್ದು, ಚಂದ್ರಗ್ರಹಣ ಮತ್ತೆ ಕೆಲವು ರಾಶಿಗಳಿಗೆ ಏನು ನಕಾರಾತ್ಮಕವಾದಂತಹ ಏನು ಪ್ರಭಾವ ಬೀರೋದ್ರಿಂದಾಗಿ ಯಾರು ಕೂಡ ಏನು ಹೊರಗಡೆ ಬರಬಾರ್ದು, ಜೊತೆಗೆ ಏನು ಆ ಒಂದು ಸಮಯದಲ್ಲಿ ತಿಂಡಿ ತಿನಿಸುಗಳನ್ನ ತಿನ್ನಬಾರ್ದು ಎನ್ನುವಂತ ನಿಟ್ಟಿನಲ್ಲಿ ಕೂಡ ಕೆಲವರು ಮಾತುಗಳನ್ನ ಮಾತಾಡ್ತಿದ್ರು. ಜೊತೆಗೆ ಇನ್ನು ಕೆಲವರು ಹೇಳುವಂತದ್ದು, ದೇವರನ್ನ ನಂಬಿದ್ರೆ, ದೇವರ ಅನುಗ್ರಹ ಇದ್ರೆ ಯಾವುದೇ ರೀತಿಯಾದಂತಹ ಗ್ರಹಗಳು ಮತ್ತೆ ಯಾವುದೇ ಚಂದ್ರ ಗ್ರಹಣ ಆಗ್ಬೋದು, ಯಾವುದೇ ರೀತಿಯಾದಂತಹ ಗ್ರಹಗಳು ಏನು ಕೇಡನ್ನಾಗಲ್ಲ. ನಾವು ದೇವರ ದೇವರನ್ನ ನೆನಪು ಮಾಡ್ಕೊಳ್ತಾ ದೇವರ ಕಾಲಹರಣದಲ್ಲಿ ಇರಬೇಕು ಎನ್ನುವಂತ ಮಾತುಗಳನ್ನು ಕೂಡ
ಹೇಳ್ತಾ ಇರುವಂತದ್ದು. ಒಟ್ನಲ್ಲಿ ಆನೇಕಲ್ ಭಾಗದ ಸಾಕಷ್ಟು ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಎಲ್ಲವೂ ಕೂಡ ಗ್ರಹಣದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲೋಸ್ ಆಗುವಂತದ್ದು. ಜೊತೆಗೆ ಜನರಿಗೂ ಕೂಡ ಒಂದು ರೀತಿಯಾಗಿ ರಾಶಿಗಳಿಗೆ ಏನಂತಂದ್ರೆ ಎಫೆಕ್ಟ್ ಆಗುತ್ತಾ, ಕೆಲವು ರಾಶಿಗಳಿಗೆ ಏನು ಅಂತ ನಿಟ್ಟಿನಲ್ಲೂ ಕೂಡ ಜನರು ಹೊರಗಡೆ ಓಡಾಡ್ಲಿಕ್ಕೂ ಕೂಡ ಏನೋ ಒಂದು ರೀತಿಯಾಗಿ ಇಂಡೈಟ್ ಆಗ್ತಾ ಇರುವಂತದ್ದು. ಯಾಕೆ ಅಂತಂದ್ರೆ ಈ ಎಫೆಕ್ಟ್ ಆಗುವಂತ ಸಂದರ್ಭದಲ್ಲಿ ಯಾಕೆ ಸುಮ್ಮನೆ ಅಂತ ಹೇಳಿ ಎಲ್ಲರೂ ಕೂಡ ಏನು ಮನೆಯಲ್ಲೇ ಇದ್ದು ಆ ಟೈಮಲ್ಲಿ ಊಟ ಎಲ್ಲವನ್ನು ಸೇವಿಸದೆ ಏನು ಗ್ರಹಣ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂತಹ ಪ್ಲಾನ್ ಗಳನ್ನ ಕೂಡ ಕೆಲವರು ಮಾಡ್ಕೊಂಡಿರುವಂತದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್. ಎಸ್ ಗುರೂಜಿ, ನೋಡಿದ್ವಿ ನಾವು ಬಹುತೇಕ ಎಲ್ಲ ಕಡೆ ದೇವಸ್ಥಾನ ಕ್ಲೋಸ್ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತಾರೆ ಆ ಟೈಮಲ್ಲಿ ಅಂತ. ಯಾಕೆ ಹಾಗೆ ಮಾಡೋದು? ಮತ್ತು ನೀವು ಆಗಲೇ ಕೂಡ ಹೇಳಿದ್ರಿ ಆ ಟೈಮಲ್ಲಿ ದೇವರಿಗೆ ಶಕ್ತಿ ಕಡಿಮೆ ಆಗುತ್ತೆ ಅಂತ. ಯಾಕೆ ಹಾಗಾಗತ್ತೆ? ನಾನು ಆಗಲೇ ಹೇಳಿದೆ, ಗ್ರಹಣ ಕಾಲವನ್ನು ಸೂತಕದ ಕಾಲ ಅಂತ ನಾವೇನು ಹೇಳ್ತೀವೋ, ಮತ್ತು ಒಂದು ಪಾಸಿಟಿವ್ ಎನರ್ಜಿ ಅಂತ ನಾವೇನು ಹೇಳ್ತಿರ್ತೀವಿ, ಅದು ಕಡಿಮೆ ಆಗುತ್ತೆ ಅನ್ನೋ ಒಂದು ಉಲ್ಲೇಖ. ಜೊತೆಯಲ್ಲಿ ಗ್ರಹಣದ ಒಂದು ಸ್ಪರ್ಶ ಕಾಲ ಇದೆಯಲ್ಲ, ಅದನ್ನು ಕೆಟ್ಟ ಒಂದು ಗಳಿಗೆಯ ಕಾಲ ಅಂತಲೇ ತಿಳ್ಕೊಳ್ತೀವಿ. ಈ ಸಂದರ್ಭಗಳಲ್ಲಿ ದೇವತೆಗಳಿಗೆ ಆದಷ್ಟು ಸಹ ಸೂತಕದ ಒಂದು ವಾತಾವರಣ ಇರೋದ್ರಿಂದ ಶಕ್ತಿಯನ್ನು ಉಲ್ಬಣಗೊಳಿಸುವುದಕ್ಕೆ ಮತ್ತು ಆ ಜಾಗವನ್ನು ಶುಚಿಗೊಳಿಸುವುದಕ್ಕೋಸ್ಕರವಾಗಿ ದೇವಸ್ಥಾನವನ್ನು ಬಂದ್ ಮಾಡಿರ್ತೀವಿ. ಜೊತೆಯಲ್ಲಿ ಪುಣ್ಯಹವನ್ನು ಮಾಡಿ ಗ್ರಹಣದ ದೋಷ ಪರಿಹಾರದ ಹೋಮಾದಿಗಳನ್ನು ಮಾಡಿ ದೇವರಿಗೆ ಅಭಿಷೇಕವನ್ನು ಮಾಡುವಂಥದ್ದು ಇದು ಪದ್ಧತಿ. ಎಲ್ಲ ದೇವಸ್ಥಾನಗಳಲ್ಲೂ ಇದು ನಡೆಯುತ್ತೆ. ಅದು ಮುಖ್ಯವಾಗಿ ಏನಂತಂದರೆ ಗ್ರಹಣದ ಒಂದು ಸೂತಕದ ಕಾಲಗಳು ಮುಗಿಬೇಕು ಅನ್ನೋದಕ್ಕೋಸ್ಕರವಾಗಿ. ಅದರ ನಂತರದಲ್ಲಿಯೇ ದೇವರಿಗೆ ನೈವೇದ್ಯವೋ ಅಭಿಷೇಕವೋ ಆರಾಧನೆಗಳೋ ಇದೆಲ್ಲವೂ ಮಾಡುವಂಥದ್ದು. ಅದಕ್ಕಿಂತಲೂ ಮುಂಚಿತವಾಗಿ ದರ್ಬೆಯಿಂದ ಎಲ್ಲ ದೇವರಿಗೂ ಸಹ ಬಂದಿಯನ್ನು ಮಾಡಿರ್ತೀವಿ. ದರ್ಬೆಯಿಂದ ಅದು ಗ್ರಹಣದ ಅಂತಹ ಯಾವುದೇ ಎಫೆಕ್ಟ್ ಇದ್ರೂ ಸಹ ಆ ಬಿಂಬಗಳಿಗೆ ಆ ದೇವರ ಮೂರ್ತಿಗಳಿಗೆ ಯಾವುದಕ್ಕೂ ಶಕ್ತಿ ಕುಂದಬಾರದು ಅನ್ನೋಕ್ಕೋಸ್ಕರವಾಗಿ ದರ್ಬೆಯನ್ನು ರಕ್ಷಣೆಗಾಗಿ ಕಟ್ಟುವಂಥದ್ದು. ಒಂದು ನೆಗೆಟಿವ್ಸ್ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಲ್ಲ, ನೆಗೆಟಿವ್ ಇದ್ರೆ ಏನಾದರೂ ಕೆಟ್ಟದ್ದಿದ್ರೆ ಅದನ್ನು ತಡೆಯುವಂತಹ ಶಕ್ತಿ ಇರುವಂಥದ್ದು ದರ್ಬೆಗೆ. ಈಗ ಗ್ರಹಣ ಆಗ್ತಿರುವಂಥದ್ದು ಕೇತುಗ್ರಸ್ತ ಚಂದ್ರಗ್ರಹಣ. ಹೌದು. ಈ ಕೇತುವಿನ ಒಂದು ಪವಿತ್ರವಾದಂಥ ಪತ್ರೆಯೂ ಸಹ ದರ್ಬೆನೆ. ಪ್ರತಿಯೊಂದು ದೇವತೆಗಳ ಆವಾಹನೆ ಮಾಡಬೇಕಾದ್ರೂ ದರ್ಬೆಯನ್ನು ಯೂಸ್ ಮಾಡಬೇಕು. ಒಂದು ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿ ಅವಾಯ್ಡ್ ಮಾಡೋಕ್ಕೆ, ಕೆಟ್ಟ ಶಕ್ತಿ ಬರಬಾರ್ದು ಅನ್ನೋದಕ್ಕೋಸ್ಕರವಾಗಿ ದರ್ಬೆಯನ್ನು ನಾವು ಉಪಯೋಗಿಸಬೇಕು. ದರ್ಬೆಯಿಂದ ಎಲ್ಲವೂ ಉಂಟು. ದರ್ಬೆಯಿಂದ ಒಂದು ಮೋಕ್ಷವೂ ಉಂಟು, ದರ್ಬೆಯಿಂದ ಆಗುವಂಥ ಅನಿಷ್ಟಗಳನ್ನು ತಡೆಯುವುದು ಉಂಟು, ದರ್ಬೆಯಿಂದ ಆವಾಹನೆ ಮಾಡುವುದೂ ಉಂಟು. ಅದರಿಂದ ದರ್ಬೆಯಿಂದ ಬಂದಿಯನ್ನು ಮಾಡಿ ದೇವರುಗಳನ್ನು ಅನಂತರದಲ್ಲಿ ಆ ಗ್ರಹಣ ಕಾಲ ಮುಗಿದ ನಂತರದಲ್ಲಿ ಅದನ್ನು ಶುಚಿಗೊಳಿಸಿ ಅನಂತರದಲ್ಲಿ ಆರಾಧನೆಗಳನ್ನು ಮಾಡುವಂತಹ ಕೈಂಕರ್ಯಗಳು ಎಲ್ಲ ದೇವಸ್ಥಾನಗಳಲ್ಲೂ ಇದು ಆಗುತ್ತೆ. ತಿರುಪತಿಯಿಂದ ಹಿಡಿದು ಎಲ್ಲವೂ ಸಹ. ಗುರುಜಿ, ಈಗ ಕಳೆದ 15 ದಿನಗಳ ಒಳಗಡೆ ಅಂತರದಲ್ಲಿ 2ನೇ ಗ್ರಹಣ ಇದು. ಸೂರ್ಯಗ್ರಹಣ ಫೆಬ್ರವರಿ 17ನೇ ತಾರೀಕು ಆಯ್ತು, ಇದು 3ನೇ ತಾರೀಕು ಆಗ್ತಾ ಇದೆ. ಸೊ ಈ ಹಿಂದೆನೂ ಕೂಡ ಒಂದಿಷ್ಟು ಇತಿಹಾಸ ಹೇಳುತ್ತೆ ಈ ರೀತಿಯಾದಾಗ ಮಹಾಭಾರತನೇ ನಡೆದು ಹೋಗಿತ್ತು ಅಂತ ಹೇಳಿ. ಖಂಡಿತ. ಸೊ ಈಗ ಯುದ್ಧದ ಒಂದಿಷ್ಟು ಸನ್ನಿವೇಶಗಳು ನಮ್ಮ ಕಣ್ಮುಂದೆ ಇದಾವೆ. ಈಗ ಇಸ್ರೇಲ್ ಇರಾನ್ ಆಗಿರ್ಬೋದು, ಪಾಕಿಸ್ತಾನ ಅಫ್ಘಾನಿಸ್ತಾನ ಆಗಿರ್ಬೋದು. ಸೊ ಹಂಗಾಗಿ ಇದನ್ನ ಹೆಂಗ್ ನೋಡ್ತೀರಿ ನೀವು? ಇಲ್ಲ, ಇದು ಪುರಾಣವು ಅದನ್ನೇ ಹೇಳುತ್ತೆ. ಒಂದು 15 ದಿನಗಳ ಅಂತರದಲ್ಲಿ ಗ್ರಹಣಗಳು ಬಂದಾಗ, ಒಂದೇ ಚಂದ್ರಗ್ರಹಣ 6 ತಿಂಗಳ ಮಧ್ಯಭಾಗದಲ್ಲಿಯೇ ಬಂದಾಗ, ಸೂರ್ಯಗ್ರಹಣವಾಗಲಿ ಚಂದ್ರಗ್ರಹಣವಾಗಲಿ 6 ತಿಂಗಳು ಮುಂಚಿತವಾಗಿ ಗ್ರಹಣಗಳು ಬಂದಾಗ ದೇಶಗಳಲ್ಲಿ, ರಾಜ್ಯಗಳಲ್ಲಿ, ರಾಜರುಗಳಲ್ಲಿ ವೈಮನಸ್ಸು ಉಂಟಾಗತ್ತೆ, ದ್ವೇಷಗಳು ಉಂಟಾಗತ್ತೆ, ದ್ವೇಷಗಳಿಂದ ಯುದ್ಧಗಳು ಉಂಟಾಗುವಂಥದ್ದು, ನಾನಾ ರೀತಿಯಾದಂತಹ ಯುದ್ಧದ ಭೀತಿಯನ್ನು ಕಾಣುವಂಥದ್ದು, ವೈಪರೀತ್ಯ ಜಾಸ್ತಿ ಆಗುತ್ತೆ. ಭೂಮಿಯಲ್ಲಿ ತುಂಬ ಹಾನಿಗಳನ್ನು ನಾವು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಪ್ರಾಕೃತಿಕ ಹಾನಿಗಳ ಜೊತೆಯಲ್ಲಿ ಮನುಷ್ಯನ ಒಂದು ಬುದ್ಧಿಯ ವೈಪರೀತ್ಯಗಳು ಬಹಳ ವ್ಯತ್ಯಾಸಗಳಾಗುತ್ತೆ. ದ್ವೇಷಗಳನ್ನು ಹುಟ್ಟಾಕುವಂಥದ್ದು ಇದೆಲ್ಲವೂ ಆಗುತ್ತೆ. ಪಂಚಭೂತಗಳಲ್ಲೇ ವ್ಯತ್ಯಾಸಗಳಾಗುತ್ತೆ. ಪಂಚಭೂತಗಳು ಅಂದರೆ ಭೂಮಿ, ನೀರು, ಆಕಾಶ, ಗಾಳಿ, ನಾವು ಬೆಂಕಿ ಎಲ್ಲ ಏನು ಹೇಳ್ತೀವಿ, ಅದ್ರ ಮೇಲೆಲ್ಲವೂ ಸಹ ಒಂದು ಗ್ರಹಣ ಅಂದರೆ ಎಲ್ಲದ್ರ ಮೇಲೂ ಅದ್ರ ಪ್ರಭಾವಗಳನ್ನು ಬೀಳುತ್ತೆ. ನೀವು ನೋಡ್ಬೋದು, ಇದ್ದಕ್ಕಿದ್ದಂಗೆ ಎಲ್ಲೋ ಒಂದು ಕಾಡ್ಗಿಚ್ಚಾಯಿತು, ಬೆಂಕಿ ಹತ್ಕೊಳ್ತು ಅಂತ ನಾವು ಹೇಳ್ತಿರ್ತೀವಿ. ಅಲ್ಲೆಲ್ಲ ಹೋದ್ರೆ ಸಮುದ್ರ ಉಕ್ಕುತ್ತು. ಈಗ ಮಳೆ ಕಾಲ ಇಲ್ಲದಿದ್ರೂ ಸಹ ಸಮುದ್ರಗಳ ವೈಪರೀತ್ಯ ಜಾಸ್ತಿ ಆಗುತ್ತೆ. ಅದೇ ರೀತಿ ದ್ವೇಷಗಳು ಜಾಸ್ತಿ ಆಗುತ್ತೆ. ಈ ರೀತಿಯಾದಂತಹ
ಕ್ಷುದ್ರ ಕೈಂಕರ್ಯಗಳು ಜಾಸ್ತಿ, ಕ್ಷುದ್ರ ಕೈಂಕರ್ಯಗಳು ಜಾಸ್ತಿ ಆಗುವಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ. ಚಂದ್ರನ ಮನೋಕಾರಕ ಅಂತ ಹೇಳ್ತಿರ್ತೀವಿ. ಮನಸ್ಸನ್ನ ಗೊಂದಲಗೊಳಿಸುತ್ತೆ, ಮನಸ್ಸಿನಲ್ಲಿ ದ್ವೇಷಗಳನ್ನು ಹುಟ್ಟುತ್ತೆ, ಮನಸ್ಸಿನಲ್ಲಿ ಬಹಳ ತಳಮಳಗಳನ್ನು ಉಂಟು ಮಾಡುತ್ತೆ, ಒಂದು ರೀತಿಯಿಂದ ಮನುಷ್ಯನ ಮೇಲೆ ಪ್ರಭಾವಗಳನ್ನು ಬೀಳುತ್ತೆ. ಅದಕ್ಕೆ ಗ್ರಹಣ ಕಾಲಗಳು ಅಂತ ಅಂದಾಗ ನಾವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ, ಗ್ರಹಣ ಕಾಲದಲ್ಲಿ ಪ್ರಯಾಣವನ್ನು ಮಾಡಬೇಡಿ, ಗ್ರಹಣ ಕಾಲದಲ್ಲಿ ಭೋಜನಾದಿಗಳನ್ನು ಮಾಡಬೇಡಿ, ಗ್ರಹಣ ಕಾಲದಲ್ಲಿ ಆದಷ್ಟು ಸಹ ದೇವತಾ ಆರಾಧನೆಗಳನ್ನು ಮಾಡಿ ಧ್ಯಾನ ಜಪ ತಪಗಳಲ್ಲಿ ಕಾಲಹರಣವನ್ನು ಮಾಡಬೇಕು. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ಮನಸ್ಸು ಸ್ಥಿಮಿತ ಬರಲಿ ಅಂತ, ಮನಸ್ಸು ಕೇಂದ್ರೀಕೃತವಾಗಲಿ, ಮನಸ್ಸು ಎಲ್ಲಿ ಇದೆಲ್ಲವೂ ಬೇರೆ ಬೇರೆ ಯೋಚನೆ ಮಾಡೋದಕ್ಕಿಂತ ಸಹ ಮನಸ್ಸು ದೈವರಲ್ಲಿ ಲೀನರಾಗಲಿ, ದೇವರಲ್ಲಿ ಮಗ್ನರಾಗಲಿ ಅನ್ನೋಕ್ಕೋಸ್ಕರವಾಗಿ ದೇವತಾ ಉಪಾಸನೆಗಳನ್ನು ಮಾಡಿ ಆದಷ್ಟು ಸಹ ಒಂದು ಏಕಾಗ್ರತೆಯನ್ನು ಕಾಪಾಡ್ಕೊಳ್ಳಿ ಅಂತ ನಾವೇನು ಕೇಳ್ತೀವಿ ಅಂತಂದರೆ ಈ ರೀತಿಯಾದ ಅವಘಡಗಳಾಗಬಾರ್ದು ಅನ್ನೋದಕ್ಕೋಸ್ಕರವಾಗಿ. ಈಗಾಗಲೇ ನೀವು ಹೇಳ್ದಂಗೆ ಆಲೇ ವಾರಗಳು ಶುರು ಆಗ್ತಿದೆ. ಇವೆಲ್ಲವೂ ಸಹ ಮನಸ್ಸುಗಳಲ್ಲಿ ವಿಷಬೀಜಗಳನ್ನು ಹುಟ್ಟಾಕುವಂಥ ಮನಸ್ಥಿತಿಗಳಲ್ಲಿ ಸೃಷ್ಟಿಯಾಗಿದೆ. ಅದರಲ್ಲಿ ಬಹಳ ಹಾನಿಗಳನ್ನು ನೋಡುವಂಥದ್ದು, ಲಾಸ್ಗಳನ್ನು, ನಷ್ಟವನ್ನು ನೋಡುವಂಥದ್ದು ಯಾರು ಅಂತಂದರೆ ಜನಸಾಮಾನ್ಯರು. ಅವರಿಗೆ ಅದು ಅದರ ಹೊರೆ ಜಾಸ್ತಿ ಬೀಳುತ್ತೆ. ಇವನು ಯುದ್ಧ ಮಾಡ್ದ, ಅವನು ಓಡ್ಬಿಟ್ಟ ಅನ್ನೋದಕ್ಕಿಂತಲೂ ಸಹ ನಷ್ಟವನ್ನು ಅನುಭವಿಸೋದು ಯಾರು ಅಂತಂದ್ರೆ ಜನಸಾಮಾನ್ಯರಿಗೆ ಬಹಳ ಹೊರೆಗಳನ್ನ ನಾವು ನೋಡ್ತೀವಿ. ಆದ್ದರಿಂದ ಇಂಥ ಕಾಲಘಟ್ಟಗಳು ಬಂದಾಗ ಆದಷ್ಟು ಸಹ ನಾವು ಉಡಾಫೆಯನ್ನ ಮಾಡೋದನ್ನ ಬಿಟ್ಟು ಆದಷ್ಟು ಸಹ ಬೇರೆ ಬೇರೆ ಚೇಷ್ಟೆ ಮಾತುಗಳನ್ನು ಆಡೋದು ಬಿಟ್ಟು, ಸವಾಲುಗಳನ್ನು ಹಾಕೋದನ್ನು ಬಿಟ್ಟು, ಸೊ ಏನೋ ದೊಡ್ಡವರು ಮಾಡಿದ್ದಾರೆ, ಅವರಿಂದ ಅದರಲ್ಲಿ ಏನೋ ಒಂದು ಶಕ್ತಿ ಇದೆ, ಅದರಲ್ಲೊಂದು ಕಾರಣಗಳಿಂದಲೇ ಮಾಡಲ್ಲ, ಅದಕ್ಕೆ ಅದನ್ನು ಸ್ವಲ್ಪ ನಾವು ಅನುಕರಣೆಯನ್ನು ಮಾಡುವಂಥದ್ದು ಸೂಕ್ತ. ಎಸ್ ಗುರುಜಿ, ಬರ್ತೀವಿ, ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಈ ಚರ್ಚೆ ಮುಂದುವರಿಯುತ್ತೆ. ಬಹಳ ಪ್ರಮುಖವಾಗಿ ಈ ಗ್ರಹಣ ದಿನ ಮಾನಸಿಕ ರೋಗಿಗಳ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ, ಜೊತೆಗೆ ಮನುಷ್ಯನ ಮಾನಸಿಕ ಸ್ಥಿತಿ ಹದಗೆಡುತ್ತಾ? ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.